ಅಧಿಕಾರಿಗಳಿಗೆ ಹೇಳಿದಿಕ್ಕಾರ, ತಾಲೂಕು ತಹಸೀಲ್ದಾರ್ ಅವರಿಗೆ ಹೇಳಿದಿಕ್ಕಾರ. ಮಾಲೂರು ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ತಾಲೂಕು ಕಚೇರಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಿಗದ ಸೌಲಭ್ಯ, ನಿಲ್ಲದ ಅಲೆದಾಟ, ಅಧಿಕಾರಿಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ. ಜೆಬಿ ನ್ಯೂಸ್ 14 ಕನ್ನಡಗೆ ಸ್ವಾಗತ. ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಸರ್ಕಾರ ಹೊಸ ನಿಯಮಕ್ಕೆ ಆಕ್ರೋಶ. ಇತ್ತೀಚಿನ ಸರ್ಕಾರ ಹೊಸ ನಿಯಮವನ್ನು ಮಾಡಿದ್ದು, ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಸೌಲಭ್ಯ ಪಡೆಯಲು ಆದಾಯ ತೆರಿಗೆಯಲ್ಲಿ ಪ್ರತಿಯೊಬ್ಬರ ಆದಾಯ 35,000 ಇರಬೇಕು ಎಂದು ಮಾಡಿದೆ. ಆದರೆ ಹಿಂದಿನ ಸಾರ್ವಜನಿಕರು 1 ಲಕ್ಷ ಇದ್ದು, ಇದನ್ನು ತಿದ್ದುಪಡಿ ಮಾಡಲು ಸಾರ್ವಜನಿಕರು ಹಳ್ಳಿಯಿಂದ ತಾಲೂಕು ಕಚೇರಿಗೆ ಬಂದು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದಿಂದ 4 ತಿಂಗಳಿಂದ ಪಿಂಚಣಿ ಸಹ ಬರುತ್ತಿಲ್ಲ. ಕೆಲವು ಬಡವರಿಗೆ ಆಸ್ತಿನೂ ಇಲ್ಲ. ಸರ್ಕಾರದ ಸೌಲಭ್ಯಗಳನ್ನು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ನಾಗರಿಕರಿಗೆ ಅನಾರೋಗ್ಯದಿಂದ ಔಷಧಿ ಪಡೆಯಲು ಸಹ ಸಾಧ್ಯವಾಗುತ್ತಾ ಇಲ್ಲ. ವೃದ್ಧಾಪ್ಯ ವೇತನ ಇನ್ನಿತರೆ ಸೌಲಭ್ಯ ಸಲುವಾಗಿ ವೃದ್ಧರು, ಮಹಿಳೆಯರು, ಅಂಗವಿಕಲರು ನೂರಾರು ಜನ ಸಾಲುಗಟ್ಟಿ ನಿಲ್ಲುವಂತೆ ಮಾಡಿದೆ. ಮಾಲೂರು ತಾಲೂಕು ಅವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ವರ್ತಿಸುತ್ತಿದ್ದಾರೆ. ಸಾರ್ವಜನಿಕರಿಗೆ ಕೂಡಲೇ ಈ ಅನಗತ್ಯ ನಿಯಮ ಸಡಿಲಿಸಿ ಹಿಂದಿನ ನಿಯಮದಂತೆ ಯಥಾಸ್ಥಿತಿ ಮುಂದುವರಿಸಲು ಅವಕಾಶ ಮಾಡಿಕೊಡಬೇಕು. ಹಿಂದಿನಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮವನ್ನಲ್ಲಿ ಆದಾಯ ಮತ್ತು ತೆರಿಗೆ ಇನ್ನಿತರ ಸೌಲಭ್ಯಗಳ ಬಗ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕು. ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಶಿವಾರಪಟ್ಟಣ ನಾರಾಯಣಸ್ವಾಮಿ ನಾಣಿ ಅವರು ಸರ್ಕಾರಕ್ಕೆ ತಾಲೂಕು ದಂಡಾಧಿಕಾರಿ ಮುಖೇನ ಮನವಿ ಪತ್ರ ಸಲ್ಲಿಸಲಾಯಿತು. ದಂಡಾಧಿಕಾರಿಗಳ ಪರವಾಗಿ ಧರ್ಮೇಂದ್ರ ಅವರು ಮನವಿಯನ್ನ ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಚಂಬೆ ರಾಜೇಶ್, ಕೊಪ್ಪ ಚಂದ್ರು, ಎನ್ ದಯಾನಂದ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣಪ್ಪ, ಸುಜಾತ, ಮಣಿ, ಬೈರತ್ತನಹಳ್ಳಿ ನಾರಾಯಣಸ್ವಾಮಿ, ಗಜೇಂದ್ರ, ಸಿಡಿ ನಾಗರಾಜ್, ಮಂಜು ಕಡತೂರು ಇನ್ನಿತರರು ಹಾಜರಿದ್ದರು. ಇಲ್ಲಿ ಕೂಡ ವಿತರಿಸಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಬಲವಾಗಿ ಕೋರ್ತಾ ಇದ್ವಿ. ಮತ್ತೆ ಏನು ನೀವು ಆದಾಯ ಬರೀ 35,000 ಮಾಡಿದ್ದೀರ, ರಾಜಕಾರಣಿಗಳಿಗೂ ಒಂದು ಹೆಚ್ಚಿಗೆ ಕೊಡ್ತಾ ಇದ್ದೀನಿ. ನೀವು ಏನಾದರೂ ರಾಜಕೀಯದಲ್ಲಿ ನಿಲ್ಲಬೇಕು, ಎಲೆಕ್ಷನ್ ಕಾಂಟೆಸ್ಟ್ ಮಾಡಬೇಕಾದ್ರೆ ನಿಮ್ಮ ಆದಾಯ ಕೂಡ 35,000 ಇರಲಿ. ಆವಾಗ ನಾವು ಸಾಮಾನ್ಯ ಜನರು ಕೂಡ ಒಂದು ಆದಾಯವನ್ನು ನಾವು ಒಪ್ಕೊಳ್ತೀವಿ. ಇಲ್ಲಿ ವಯೋವೃದ್ಧರು, ಅಂಗವಿಕಲರಿಗೆ ಅವ್ರಿಗೆ ಜೀವನ ಇಲ್ದಿರ ಅವ್ರ ಮಕ್ಕಳು ಕೂಡ ಅವ್ರು ಸಾಕ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅವರಿಗೆ ಮದ್ದು ಮಾತ್ರೆಗಳು ಕೂಡ ತುಂಬ ಕಷ್ಟ ಆಗಿದೆ. 4 ತಿಂಗಳಿಂದ ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗೋಕೆ ಕೂಡ ದುಡ್ಡು ಇಲ್ದಿರಾಗಿದೆ. ಆದ್ದರಿಂದ ಸರ್ಕಾರ ಇವೆಲ್ಲ ಒಂದು ಬಡವರ ಬಗ್ಗೆ, ವೇತನ ಪಡೆಯೋರ ಬಗ್ಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಒತ್ತಾಯಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಅಂಗವಿಕಲರ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಅತಿ ಶೀಘ್ರದಲ್ಲಿ ಯಥಾಸ್ಥಿತಿಗೆ ತರದಿರೋ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಈ ಒಂದು ಎಚ್ಚರಿಕೆ. ಶಾಸಕರಿಗೆ ತಾಲೂಕು ಆಡಳಿತದ ಮೇಲೆ ಬಿಗಿ ಇಡ್ತಾ ಇಲ್ಲ. ದುರಾದೃಷ್ಟ ವಯಸ್ಸಂದ್ರೆ ಇವತ್ತು ತಿಂಗಳಿಗೆ 10,000 ರೂಪಾಯಿ, ಒಂದು 300 ರೂಪಾಯಿ ಕೂಲಿ ಸಂಪಾದನೆ ಮಾಡೋರು ತಿಂಗಳಿಗೆ 10,000 ಅಂದ್ರೆ 12 ತಿಂಗಳಿಗೆ 1,20,000 ರೂಪಾಯಿ ಸಾಮಾನ್ಯ ಜನರಿಗೆ ಇವತ್ತೇನು ಆದಾಯ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಆದ್ರೆ ಅಷ್ಟು ಬಂದ್ರು ಅವ್ರ ಜೀವನ ಅಷ್ಟಕ್ಕೆ ಸರೋಗ್ತದೆ. ಇದೆಲ್ಲ ಸಾಲೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ವೇತನ 2,000 ರೂಪಾಯಿ ಗ್ಯಾರಂಟಿಗಳನ್ನು ಕೊಟ್ಟು ನೀವು ಅಧಿಕಾರಕ್ಕೆ ಬಂದ ನ್ಯಾಯಕ್ಕಾಗಿ ದಿನ ಇದೆ. ಇವತ್ತು ಅಧಿಕಾರಿಗಳನ್ನ ಕುಂಡಿಸ್ಕೊಂಡು ಈ ತಾಲೂಕು ಆಫೀಸಲ್ಲಿ ರೋಡಲ್ಲಿ ಕೂತ್ಕೊಂಡು ಈ ತಾಲೂಕು ಆಫೀಸ್ ಯಾವ ಕಾರಣಕ್ಕೆ ಜನ ಬರ್ತಾ ಇದ್ದಾರೆ, ಈ ವೃದ್ಧರು ಯಾಕೆ ಬರ್ತಾರೆ, ಈ ಪಂಚೆ ಕಟ್ಕೊಂಡು ಮುದುಕರು ಯಾಕೆ ಬರ್ತಾರೆ, ಈ ಅಸಹಾಯಕರು ಟುವಾಲ್ ಹಾಕೊಂಡು ಯಾಕೆ ಬರ್ತಾರೆ, ನಿಮ್ ಕಷ್ಟ ಏನು, ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಎಷ್ಟು ದಿವಸದಿಂದ ಬರ್ತಾ ಇದ್ರಿ, ಏನ್ ಕೆಲಸ ಆಗಿಲ್ಲ ಅಂತ ಹೇಳಿ ನೀವು ಕೇಳಿದಿದ್ರೆ ನೀವು ಶಾಸಕರ ಆಡಳಿತಕ್ಕೆ ಚುರುಕು ಮಾಡಿಸಬಹುದಾಗಿತ್ತು. ಆಗ್ತಾ ಇರೋಂಥ ಪಿಲ್ಲರ್ಗಳನ್ನ ನೋಡ್ಕೊಂಡು, ಹೇಳ್ತಾ ಇರ್ತಕ್ಕಂಥ ಧೂಳನ್ನು ನೋಡ್ಕೊಂಡು, ಯಾರೋ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಇವತ್ತು ಜಾಥಾ ಮಾಡ್ತಾ ಇದ್ರಿ. ಇದು ಜನರನ್ನ ಕಣ್ಣೊರೆಸೋ ತಂತ್ರವೇ? ಕಣ್ಣನ್ನು ಮುಚ್ಕೊಂಡ್ಬಿಟ್ಟ ಇರೋ ಧೂಳಿಂದ ನೀವು ಕಣ್ಣನ್ನು ಒರೆಸೋದ್ ಬೇಡ, ಅವರೇ ಒರೆಸ್ಕೊಂತಾರೆ. ದಯಮಾಡಿ ಇವತ್ತು ಏನ್ ಶ್ರೀಸಾಮಾನ್ಯನಿಗೆ ಅನ್ಯಾಯ ಆಗ್ತಾ ಇದೆ, ಸರ್ಕಾರ ಕಣ್ಣು ಮುಚ್ಚಿಕೊಂಡು ಬೇಜವಾಬ್ದಾರಿ ಇರ್ತಕ್ಕಂಥ ತೊಗಲಕ್ ದರ್ಬಾರ್ ಏನ್ ಹೇಳ್ತಾ ಅದನ್ನ ನಿಲ್ಲಿಸಿ, ತಾಲೂಕು ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಹಳ್ಳಿ ಮಟ್ಟದಿಂದ ಜನರ ಸಮಸ್ಯೆಯನ್ನು ಆಲಿಸಿ ಅವ್ರ ಸಮಸ್ಯೆಗಳಿಗೆ ತಾಲೂಕು ಆಫೀಸು, ಇಒ ಆಫೀಸು, ಮಂಡಲ ಪಂಚಾಯತಿ ಕೆಲಸ ಮಾಡಿದ್ದೆ ಆದ್ರೆ, ಪೊಲೀಸ್ ಸ್ಟೇಷನ್ ಜವಾಬ್ದಾರಿಯುತ ಕಾನೂನಾತ್ಮಕವಾಗಿ ಕೆಲಸ ಮಾಡಿದ್ದೆ ಆದ್ರೆ ಜನರು ನೆಮ್ಮದಿಯಾಗಿರ್ತಾರೆ. ಅವರಿಂದ ಅವ್ರ ಬದುಕನ್ನು ಅವ್ರು ಬದುಕ್ತಾರೆ. ನೀವು ಸರ್ಕಾರ ನಿಮ್ಮ ಮನೆಗಳಿಂದ ಕೊಡೋದಿಲ್ಲ,
ನೀವ್ ಯಾವ್ದು ಕೂಡ ಜನರ ತೆರಿಗೆಯಿಂದನೇ ಕೊಡ್ತಾ ಇದ್ರಿ. ನಮ್ಮ ಹಕ್ಕನ್ನು ನಮ್ಮ ಕೊಡಿ ಅಂತ ಕೇಳ್ತಕ್ಕಂಥದ್ದು ಜನರ ಅಲದಾಟವನ್ನು ನಿಲ್ಲಿಸಬೇಕು. ನೀವು ಹೊಸ ನಿಯಮಗಳನ್ನ ತರ್ತಾ ಇದ್ದೀರಿ. ಇದೇನು ದುರಾಡಳಿತ ಇದೆ, ಏನು ಅಧಿಕಾರಿಗಳು ದುರಂಕಾರ ಗರ್ವದಿಂದ ನೆರೀತಾ ಇದ್ದಾರೆ. ನಾಗರಿಕರ ಹತ್ರ ಅತ್ಯಂತ ಅನಾಗರಿಕವಾಗಿ ಅಸಹ್ಯವಾಗಿ ವರ್ತಿಸ್ತಾ ಇದ್ದಾರೆ. ಇದೆಲ್ಲ ಬದಲಾಗಬೇಕು. ಆಡಳಿತ ಚುರುಕಾಗಬೇಕು. ಸರ್ಕಾರ ಜವಾಬ್ದಾರಿ ನಡಿಬೇಕು. ಈ ಜನರ ಗೋಳನ್ನ ನಿಮಗೆ ತಟ್ಟುವ ಮುಂಚೆ ನಿಮ್ಮ ಆಡಳಿತವನ್ನ ಜವಾಬ್ದಾರಿ ನಡೆಸ್ಕೊಂಡು ಹೋಗ್ತಕ್ಕಂಥ ರೀತಿ ಸರಿ ಹೋಗ್ಬೇಕಂತಕ್ಕಂಥ ನಮ್ಮ ಒತ್ತಾಯ ಇದೆ. ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ನಾವು ಅವರಿಗೆ ಸೂಚನೆ ನೀಡಬೇಕಾಗಿ ವೃದ್ಧರಿಗೂ ವಯೋವೃದ್ಧರಿಗೂ ಆದಾಯ ಪ್ರಮಾಣ ಪತ್ರ 32,000 ನಿಗದಿಪಡಿಸಿದ್ದಾರೆ. ಇದನ್ನು ವಜಾಗೊಳಿಸಿ ಇಂದಿನ ಏನಿತ್ತು 1.5 ಲಕ್ಷ ಅದನ್ನು ಯಥಾಸ್ಥಿತಿ ಮುಂದುವರಿಸಲು ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಟ್ಟ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಚರ್ಚೆ ಮಾಡಬೇಕು. ಇದೇನು ಯಥಾಸ್ಥಿತಿ ಮುಂದುವರೆದ್ರೆ ಹಿಂಗೆ ಈಗ ಮತ್ತೆ ನಾವು ನೆಕ್ಸ್ಟ್ ವಾರ ಮತ್ತೆ ನಾವು ಹೋರಾಟ ಡಿ ಸಿ ಅವ್ರು ಬರೋಗಿದ್ದೇವಲ್ಲ, ಡಿ ಸಿ ಅವ್ರಿಗೆ ಒಪ್ಸೋಣ ಈ ನ್ಯಾಯ. ಇವತ್ತು ನೀವೇನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ನಮಗೆ ತಹಸೀಲ್ದಾರ್ ಕ್ಲಾಸ್ ಮಾಡಿ ಮನವಿ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಇನ್ನೊಂದು ಈಗ 32,000ಕ್ಕೆ ನಿಗದಿ ಮಾಡಬಹುದು. ಸರ್ಕಾರದ ಒಂದು ಆದೇಶದಂತೆ ಇದು 32,000 ಆಗಿರೋದು. ಇದು ನಮ್ಮ ತಾಲೂಕಿಗೆ ಮಾತ್ರ ಸಿಗ್ತಲ್ಲ, ಎಲ್ಲ ಸ್ಟೇಟ್ ಎಲ್ಲ ಇದಾಗಿದೆ. ನೀವೇನು ಕೊಟ್ಟಿದ್ದೀರಿ ಇದನ್ನು ನಾವು ಸ್ಟೇಟ್ಗೂ ಸಮುಚಿತ ಮಾರ್ಗದಲ್ಲಿ ಡಿ ಸಿ ಮೂಲಕ ನಾವು ಇವತ್ತೇ ಸರ್ಕಾರಕ್ಕೆ ನಾವು ಸಲ್ಲಿಸ್ತೀನಿ ಇದನ್ನು ಮನವಿನ. ಆಮೇಲೆ ಇಲ್ಲಿ ಏನು ತಾರತಮ್ಯ ಆಗಿದೆ, ಸ್ವಲ್ಪ ನ್ಯೂನತೆಗಳಿದೆ, ಇದನ್ನು ಸ್ಥಳೀಯವಾಗಿ ನಾವು ಅವ್ರನ್ನ ಕರೆಸ್ಬಿಟ್ಟು ಮೇಡಮ್ ಅವರ ಹಂತದಲ್ಲಿ ಒಂದು ಮೀಟಿಂಗನ್ನು ಮಾಡಿ ಸರಿಯಾದ ಒಂದು ನಿರ್ದೇಶನ ಕ್ರಮ